ನಾನೊಬ್ಬ ಉದ್ಯಮಿಯ ಮಧ್ಯದಲ್ಲಿ ನಾನು ಕಲಾರಂಗಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡಬೇಕಾದ ಜವಾಬ್ದಾರಿಗಳನ್ನು ಕಲಾರಂಗ ನನಗೆ ವಹಿಸಿಕೊಡ್ತಾ ಇದೆ. ಮುರಳಿ ಸರ್ ಮಾರ್ಗದರ್ಶನ, ನಂದಕುಮಾರ್ ಗಂಗಾಧರ ಪ್ರೀತಿ ಇದು ನಮ್ಮನ್ನು ಈ ಎತ್ತರಕ್ಕೆ ಏರಿಸಿದೆ. ಈಗಿನ ಕಾಲದ ಹಾಗೆಲ್ಲ ನಮ್ಮ ಕಾಲದಲ್ಲೆಲ್ಲ ಕಲಾವಿದರಿಗೆ ತುಂಬಾ ಬಡತನ ಇತ್ತು. ಕಷ್ಟ ಕಾರ್ಪಣ್ಯದಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು. ಈ ಕಾಲದಲ್ಲಿ ಇಂಥ ಪ್ರಶಸ್ತಿಗಳು ಸಿಕ್ಕಿದಾಗ ಪರಮಾನಂದ ಆಗ್ತಾ ಇದೆ. ಸ್ವಾಮಿ 2 ಗಂಟೆ ನಂತರ ಖಾಲಿ ಕುರ್ಚಿಗೆ ನಾವು ಬೆಳಿಗ್ಗೆ ಮಾತಾಡಿದ್ದುಂಟು ಅಂತ ಕಣ್ಣಲ್ಲಿ ನೀರು ಹಾಕಿದ್ರು. ಆವಾಗ ಹೆಗ್ಡೆಯವರು ಮತ್ತೆ ನಾವು ಕೂತ್ಕೊಂಡು ಚಿಂತನೆ ಮಾಡಿದೆವು ಕಾಲಮಿತಿಗೆ ತರುವುದಾ ಅಂತ. ಆ ಕಾಲಮಿತಿಗೆ ತರಲಿಕ್ಕೆ ನಮಗೊಂದು 2-3 ವರ್ಷ ಎಲ್ಲ ಮೇಳದ ಯಜಮಾನರುಗಳನ್ನ ನಾವು ಕ್ಷೇತ್ರಕ್ಕೆ ಕರೆಸಿ ಅವರ ಹತ್ರ ಒಂದು ಚಿಂತನ ಮಂಥನ ಮಾಡಿ ಆ ನಂತರ ಒಂದು 2 ವರ್ಷದ ನಂತರ ನಾವು ಅದನ್ನು 4-4.5 ತಾಸಿಗೆ ತಂದೆವು. ಚೌಕಿ ಮನೆ ಹೇಳಿದ್ರೆ, ಬಣ್ಣದ ಮನೆ ಹೇಳಿದ್ರೆ ಕಲಾವಿದರ ಒಂದು ಸುಖದ ಅಥವಾ ಅವರು ಸಿದ್ಧಗೊಳ್ಳುವ ಒಂದು ತಾಣ. ಈ ಹಿನ್ನೆಲೆಯಲ್ಲಿ ಅವರ ಹೆಸರಿನಲ್ಲಿ ಚೌಕಿ ಮನೆಯನ್ನ, ಬಣ್ಣದ ಮನೆಯನ್ನ ಇವತ್ತು ಉದ್ಘಾಟನೆಗೊಳಿಸಿದ್ದೇವೆ. ಸಮಾಜದಲ್ಲಿ ಎಷ್ಟು ದೊಡ್ಡ ಸ್ಥಾನವನ್ನು ಗಳಿಸಿದೆ ಎಂಬುದಕ್ಕೆ ಯಕ್ಷಗಾನ ಕಲಾರಂಗದ ಹಿಂಬದಿಯಲ್ಲಿ ಸಹಕರಿಸ್ತಾ ಇರತಕ್ಕಂತಹ ದೊಡ್ಡ ಸಮಾಜದ ದೊಡ್ಡ ಪಡೆಯೇ ಅದು ಸಾಕ್ಷಿಯಾಗಿ ನಿಂತಿದೆ. ಕಲಾವಿದರನ್ನು ಪೋಷಿಸ್ತಾ ಇರುವಂತಹ ಎಲ್ಲ ಈ ಕಲಾ ಪ್ರೇಮಿಗಳನ್ನು ಅಭಿನಂದಿಸ್ತಾ ಸಂಸ್ಥೆ ಇನ್ನಷ್ಟು ದೊಡ್ಡದಾಗಿ ಬೆಳೆಯಲಿ.